ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವಾ ತ್ವಮೇವ ಸರ್ವಂ ಮಮ ದೇವ ದೇವಾ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸದ್ಗುರು ಭಕ್ತರು, ತತ್ವ ಜಿಜ್ಞಾಸು ಸಾಧಕರು, ವೇದಾಂತ ಪ್ರಿಯರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷ ಅಷ್ಟಮಿ ಉಪರಿನವಮಿ ತಿಥಿ. ವಾರ ಇಂದು ವಾರ ದಕ್ಷಿಣಾಮೂರ್ತಿಯನ್ನ ಆರಾಧನೆ ಮಾಡಿ ಅಧ್ಯಾಸವನ್ನ ಕಳೆದುಕೊಳ್ಳುವಂತ ಪವಿತ್ರವಾದ ವಾರ. 2024ನೇ ಇಸವಿ ಡಿಸೆಂಬರ್ ಮಾಹೆಯಲ್ಲಿ ಇಂದು 9ನೇ ತಾರೀಖಿನ ಸೋಮವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದಿನ ಅಧ್ಯಾಸ ಭಾಷ್ಯ, ಅದರಲ್ಲಿ ಸುಗಮ ವ್ಯಾಖ್ಯಾ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಬರೆದಿರುವಂತ ಪ್ರಸ್ತಾವನಾ ಎನ್ನುವ ಭಾಗವನ್ನು ಕುರಿತು ಇವತ್ತು ವಿಚಾರವನ್ನು ಮುಂದುವರಿಸೋಣ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಸುಗಮ ಗ್ರಂಥದಲ್ಲಿ ಪ್ರಸ್ತಾವನಾ ಎನ್ನುವ ಭಾಗದಲ್ಲಿ ಇಂದು 4ನೇ ಪುಟದಲ್ಲಿ ಮೊದಲನೇ ಪ್ಯಾರಾಗ್ರಾಫ್ ಓದ್ತಾ ಇದ್ದೀನಿ, ನೋಡ್ಕೊಳ್ಳಿ. ಒಮ್ಮೆ ಕೂಡಿಸಿ ಓದ್ತೇನೆ. ಗುರುಗಳ ಕಾವ್ಯ ಶೈಲಿ, ಪಾಂಡಿತ್ಯ, ವಿದ್ವತ್ತು ಅರ್ಥವಾಗಲಿ ಎನ್ನುವಂತ ಉದ್ದೇಶದಿಂದ ಆಮೇಲೆ ಬಿಡಿಸಿ ಓದ್ತೇನೆ. ಯದ್ಯಪಿ ವೇದಾಂತ ಶಾಸ್ತ್ರಮಪಿ ಪ್ರಮಾಣತ್ವಾ ವಿಶೇಷಾತ್ ಅಧ್ಯಾಸ ಪುರಸ್ಸರಮೇವ ಪ್ರವೃತ್ತಂ ತಥಾಪಿ ಬ್ರಹ್ಮಣಃ
ಪ್ರಮೇಯತಾ ಮಧ್ಯಾರೋಪದೃಷ್ಟ್ಯ ಅಂಗೀಕೃತ್ಯೈವ ಕ್ರಮಕ್ರಮೇಣ ಪ್ರಮಾತೃ ಪ್ರಮಾಣ ಪ್ರಮೇಯ ವ್ಯವಹಾರಸ್ಯ ಸರ್ವಸ್ಯಾಪಿ ಅವಿದ್ಯಾ ಪ್ರತ್ಯುಪಸ್ಥಾಪಿತತ್ವಂ ವಿಜ್ಞಾಪ್ಯ ಜಿಜ್ಞಾಸೋಃ ಪ್ರಮಾತೃತ್ವಮೇವ ನಿವರ್ತಯತೆ ಬ್ರಹ್ಮಣಃ ಪ್ರಮೇಯತಾಮಿವ ಆತ್ಮನಃ ಪ್ರಮಾಣತಾಮಪಿ ನಿವರ್ತಯತಿ ಇತಿ ಅಂತ್ಯಂ ಪ್ರಮಾಣಮಿತಿ ಪರಿಭಾಷ್ಯತೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಹೇಗೆ ಅನ್ವಯ ಅಂದ್ರೆ ವೇದಾಂತ ಶಾಸ್ತ್ರಂ ಪ್ರಮಾಣಮಿತಿ ಪರಿಭಾಷ್ಯತೆ ಅನ್ವಯ. ಅರ್ಥ ಹೇಳ್ತೀನಿ. ಈಗ ಎಲ್ಲರ ಪುಸ್ತಕವನ್ನು ನೋಡ್ಕೊಳ್ಳಿ, ನಿಧಾನವಾಗಿ ಹೇಳ್ತೇನೆ. ಯದ್ಯಪಿ ವೇದಾಂತ ಶಾಸ್ತ್ರಮಪಿ ಪ್ರಮಾಣತ್ವ ವಿಶೇಷತೆ ಅಧ್ಯಾಸ ಪುರಸ್ಸರಮೇವ ಪ್ರವೃತ್ತಂ. ಎಷ್ಟು ಚೆನ್ನಾಗಿ ವಾಕ್ಯ. ವೇದಾಂತ ಶಾಸ್ತ್ರಮಪಿ, ವೇದಾಂತ ಶಾಸ್ತ್ರವೂ ಕೂಡ, ವೇದಾಂತ ಶಾಸ್ತ್ರವೆಂದರೆ ಯಾವುದು? ಪ್ರಸ್ಥಾನತ್ರಯ ಗ್ರಂಥಾ, ಭಗವದ್ಗೀತಾ, ಉಪನಿಷದಃ, ಶಾರೀರಿಕ ಮೀಮಾಂಸಾ ಶಾಸ್ತ್ರಂ. ಮೂರಕ್ಕೂ ಒಟ್ಟಾಗಿ ಒಂದು ಹೆಸರು ವೇದಾಂತ ಶಾಸ್ತ್ರಂ. ಇದೂ ಕೂಡ ಅವಿದ್ಯಾ ಪುರಸ್ಸರಮೇವ ಯದ್ಯಪಿ ಪ್ರವೃತ್ತಂ. ಅವಿದ್ಯೆಯನ್ನ ಇಟ್ಟುಕೊಂಡೇ, ಅವಿದ್ಯೆಯನ್ನ ಮುಂದು ಮಾಡಿಕೊಂಡೇ ಈ ವೇದಾಂತ ಶಾಸ್ತ್ರವೂ ಕೂಡ ಪ್ರವೃತ್ತವಾಗಿದೆ. ಇದನ್ನೇ ಭಾಷ್ಯಕಾರ ಶಂಕರರು ವಿಧಿ ಪ್ರತಿಷೇಧ ಮೋಕ್ಷ ಪರಾಣಿ ಉಪನಿಷತ್ತುಗಳು ಹೊರಟಿವೆ ಅವಿದ್ಯಾ ದೃಷ್ಟಿಯಿಂದಲೇ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಹೊರಟಿದೆ, ಅದು ಕೂಡ ಅವಿದ್ಯಾ ಪುರಸ್ಸರವಾಗಿಯೇ. ಏಕೆಂದ್ರೆ ಅವಿದ್ಯಾ ಇರುವಾಗಲೇ ದ್ವೈತ ದರ್ಶನಂ ಜ್ಞಾತೆ ದ್ವೈತಂ ನ ವಿದ್ಯತೆ. ತತ್ವ ಅರ್ಥವಾಗಿ ಬಿಟ್ಟ ಮೇಲೆ ಪರಬ್ರಹ್ಮಕ್ಕಿಂತ ಭಿನ್ನವಾಗಿ ಯಾವುದೂ ಇಲ್ಲ. ಲೌಕಿಕ ವ್ಯವಹಾರಗಳು ಇಲ್ಲ, ವೈದಿಕ ವ್ಯವಹಾರಗಳು ಇಲ್ಲ, ವೇದಾಂತ ಗ್ರಂಥಗಳು ಇಲ್ಲ, ಗುರು ಇಲ್ಲ, ಶಿಷ್ಯ ಇಲ್ಲ. ಶ್ರೀರಾಮಚಂದ್ರ ಇವಾಗ ಎಲ್ಲವೂ ಬ್ರಹ್ಮವೇ. ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಎಷ್ಟು ಚೆನ್ನಾಗಿದೆ ನೋಡಿ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ, ಏನ್ ವೇದಾಂತ ಶಾಸ್ತ್ರಕ್ಕೆ ಒಂದು ಕೋಡ್ ಬಂದಿಲ್ಲ. ಹೇಗೆ ಪೂರ್ವ ಮೀಮಾಂಸಾ ದರ್ಶನ ಅವಿದ್ಯಾ ಪುರಸ್ಸರವೋ, ಅದೇ ರೀತಿಯಲ್ಲಿ ವೇದಾಂತ ಶಾಸ್ತ್ರವೂ ಕೂಡ ಅವಿದ್ಯಾ ಪುರಸ್ಸರಮೇವ. ಪುರಸ್ಸರ ಅಂದ್ರೇನು? ಪುರಃ ಸರತಿ ಇತಿ ಪುರಸ್ಸರಂ. ಮುಂದೆ ಹೋಗ್ತಾ ಇದೆ. ಅವಿದ್ಯಾ ಮುಂದೆ, ವೇದಾಂತ ಶಾಸ್ತ್ರ ಹಿಂದೆ. ಅವಿದ್ಯೆ ಇಲ್ಲ ಅಂತ ಆಗಿಬಿಟ್ರೆ ವೇದಾಂತವೂ ಇಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಯದ್ಯಪಿ ವೇದಾಂತ ಶಾಸ್ತ್ರಮಪಿ, ವೇದಾಂತ ಶಾಸ್ತ್ರವೂ ಕೂಡ ಅಪಿಕಾರದಿಂದ ಏನ್ ಅರ್ಥ ಮಾಡ್ಕೋಬೇಕು? ಯಥಾ ಲೌಕಿಕ ವ್ಯವಹಾರ ಅವಿದ್ಯಾ ಪುರಸ್ಸರ ಯಥಾ ಚ ವಿಧಿ ಪ್ರತಿಷೇಧ ಮೀಮಾಂಸಾ ಶಾಸ್ತ್ರಂ ಅವಿದ್ಯಾ ಪುರಸ್ಸರಂ ಏವಮೇವ ವೇದಾಂತ ಶಾಸ್ತ್ರಮಪಿ, ವೇದಾಂತ ಶಾಸ್ತ್ರವೂ ಕೂಡ ಅಧ್ಯಾಸ ಪುರಸ್ಸರಮೇವ, ಅಧ್ಯಾಸ ಪುರಸ್ಸರವೇ ಆಗಿದೆ. ಅಧ್ಯಾಸವನ್ನ, ಅವಿದ್ಯೆಯನ್ನ ಇಟ್ಟುಕೊಂಡೇ ಹೊರಟಿದೆ. ಸ್ವಾಮಿ, ವೇದಾಂತ ಶಾಸ್ತ್ರ ಪವಿತ್ರವಾದ ಶಾಸ್ತ್ರವಲ್ಲವೇ? ಹೌದು. ವೇದಾಂತ ಶಾಸ್ತ್ರದಲ್ಲಿ ಗುರು, ಶಿಷ್ಯ, ಅವಿದ್ಯಾ, ವಿದ್ಯಾ, ಬಂಧ, ಮೋಕ್ಷ, ಸಾಧನ, ಸಿದ್ಧಿ ಎಲ್ಲವನ್ನು ಹೇಳ್ತಾ ಇದ್ದಾರಲ್ಲ. ಹೌದು.
ಇವೆಲ್ಲವೂ ಕೂಡ ಅವಿದ್ಯಾ ಪುರಸ್ಸರಮೇವ. ಒಂದು ಉದಾಹರಣೆ, ಸಿನಿಮಾದಲ್ಲಿ ಒಬ್ಬ ಅಗ್ನಿಹೋತ್ರಿ ಬಂದು ಅಗ್ನಿಹೋತ್ರ ಅನುಷ್ಠಾನ ಮಾಡ್ತಾ ಇದ್ದಾನೆ. ಅದು ಸಿನಿಮಾ, ಪರದೆ ಮೇಲೆ ಮಾಡ್ತಾ ಇದ್ದಾನೆ. ನಿಜವಾಗಿ ಅಗ್ನಿಹೋತ್ರ ಅನುಷ್ಠಾನವಿಲ್ಲ. ಶಂಕರಾಚಾರ್ಯರು ಬಂದು 4 ಜನ ಶಿಷ್ಯರಿಗೆ ಅದ್ವೈತ ವೇದಾಂತ ಉಪದೇಶ ಮಾಡ್ತಾ ಇದ್ದಾರೆ. ಎಲ್ಲಿ? ಸಿನಿಮಾದಲ್ಲಿ. ಅದು ಸತ್ಯವಾ? ಅದು ಡಿಟೋ, ಅದು ಕೂಡ ಪರದೆ. ಇನ್ನೊಬ್ಬ ಬಂದು ಅಡಿಗೆ ಮಾಡ್ತಾ ಇದ್ದಾನೆ, ಅದು ಕೂಡ ಸುಳ್ಳು. ಅಡಿಗೆ ಮಾಡುವುದು ಸುಳ್ಳು, ಸಂಗೀತ ಹೇಳುವುದು ಸುಳ್ಳು, ಅಗ್ನಿಹೋತ್ರ ಅನುಷ್ಠಾನವು ಸತ್ಯವಲ್ಲ. ಅದೇ ರೀತಿಯಲ್ಲಿ ವೇದಾಂತ ಪ್ರವಚನ, ವೇದಾಂತ ಗ್ರಂಥಗಳು ಅವಿದ್ಯಾ ಪುರಸ್ಸರವಾಗಿ ಇವೆ. ಯಾಕೆ ಅಂತ ಕೇಳಿದ್ರೆ ಒಳ್ಳೆ ಕಾರಣ ಕೊಡ್ತಾ ಇದ್ದಾರೆ. ಪ್ರಮಾಣತ್ವ ವಿಶೇಷಾತ್. ಅಬ್ಬಾ, ವೇದಾಂತ ಶಾಸ್ತ್ರಗಳು ತತ್ವ ಜಿಜ್ಞಾಸುಗಳಿಗೆ ಆತ್ಮ ಸ್ವರೂಪವನ್ನ ತಿಳಿಸಲು ಪ್ರಮಾಣವಾಗಿವೆ. ಹೌದಾ? ಶಾಸ್ತ್ರಯೋನಿತ್ವಾತ್ ಶಾಸ್ತ್ರಾದೇವ ಪ್ರಮಾಣಾತ್ ಆತ್ಮಜ್ಞಾನಂ ಭವತಿ. ವೇದಾಂತ ಶಾಸ್ತ್ರಕ್ಕೆ ಹೆಸರು ಪ್ರಮಾಣಂ. ಪ್ರಮಾಣತ್ವ ಅವಿಶೇಷತೆ. ಹೇಗೆ ಕರ್ಮಕಾಂಡ ಶಾಸ್ತ್ರವ ಪ್ರಮಾಣವೋ ಅದೇ ರೀತಿಯಲ್ಲಿ ವೇದಾಂತ ಶಾಸ್ತ್ರವೂ ಪ್ರಮಾಣವಾಗಿದೆ. ಪ್ರಮಾಣತ್ವದಲ್ಲಿ ಯಾವ ವಿಶೇಷವೂ ಇಲ್ಲ. ಇದನ್ನೇ ಭಗವತ್ಪಾದ ಶಂಕರಾಚಾರ್ಯರು ಮುಂದೆ ಹೇಳ್ತಾರೆ. ತಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಪ್ರವೃತ್ತ. ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ. ಎಲ್ಲೆಲ್ಲಿ ಪ್ರಮಾಣ ಪ್ರಮೇಯ ವ್ಯವಹಾರ ಉಂಟೋ ಅದೆಲ್ಲವೂ ಅಧ್ಯಾಸ ಪರಸ್ಪರ. ಸ್ವಾಮಿ ವೇದಾಂತ ಡಿಟೋ. ಯಾಕೆ? ಪ್ರಮಾಣತ್ವ ಅವಿಶೇಷಾತ್. ಪ್ರಮಾಣತ್ವ ಎನ್ನುವುದು ವೇದಾಂತಕ್ಕೆ ಅವಿಶೇಷವಾಗಿದೆ, ಸಮಾನವಾಗಿದೆ. ವೇದಾಂತ ಪ್ರಮಾಣ ಹೌದೋ ಅಲ್ವೋ? ಹೌದು. ಕಣ್ಣು ಪ್ರಮಾಣ ಹೌದೋ ಅಲ್ವೋ? ಹೌದು. ಯಥಾ ಚಕ್ಷು ರೂಪ ವಿಷಯೇ ಪ್ರಮಾಣಂ, ಯಥಾ ಜಿಹ್ವಾ ಶಬ್ದ ವಿಷಯೇ ಪ್ರಮಾಣಂ, ಯಥಾ ಶ್ರೋತ್ರಂ ಶಬ್ದ ವಿಷಯೇ ಪ್ರಮಾಣಂ ಅವಿದ್ಯಾ ಕಲ್ಪಿತಂ, ಯಥಾ ಚ ಕರ್ಮಕಾಂಡ ಶಾಸ್ತ್ರಂ ಅವಿದ್ಯಾ ಕಲ್ಪಿತಂ ಪ್ರಮಾಣತ್ವ ಸ್ವರೂಪತ್ವ. ತಥೈವ ವೇದಾಂತ ಶಾಸ್ತ್ರಮಪಿ ಅಧ್ಯಾಸ ಪುರಸ್ಸರಮೇವ. ಎಷ್ಟು ಧೈರ್ಯ ಹೇಳ್ತಾ ಇದ್ದಾನೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು. ವೇದಾಂತ ದರ್ಶನದ ಸಾಕ್ಷಾತ್ ಸಾಕಾರ ಮೂರ್ತಿಗಳು. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ನರನಾಡಿಗಳಲ್ಲಿ, ರಕ್ತದ ಧಮನಿಗಳಲ್ಲಿ ವೇದಾಂತ ಮೆರೀತಾ ಇದೆ ಅಂತ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ವೇದಾಂತ ಶಾಸ್ತ್ರವೂ ಕೂಡ ಪ್ರಮಾಣ ಎಂದು ಆಗಿರುವುದರಿಂದ ಕಣ್ಣು ಮುಂತಾದದ್ದು ಹೇಗೆ ಪ್ರಮಾಣಗಳು, ಅದೇ ರೀತಿಯಲ್ಲಿ ವೇದಾಂತ ಶಾಸ್ತ್ರವೂ ಪ್ರಮಾಣ. ಗುರುಗಳು ಶಿಷ್ಯರಿಗೆ ವೇದಾಂತವನ್ನ ಉಪದೇಶ ಮಾಡ್ತಾ ಇದ್ದಾರೆ. ಭೇದ ಬಂತು, ಇದು ಕೂಡ ಅವಿದ್ಯಾ ಪುರಸ್ಸರವೇ ಆಗಿದೆ. ನೋಡಿ ಮತ್ತೊಮ್ಮೆ ಓದ್ತೇನೆ. ವೇದಾಂತ ಶಾಸ್ತ್ರಮಪಿ ಅಧ್ಯಾಸ ಪುರಸ್ಸರಮೇವ ಪ್ರವೃತ್ತಂ ಪ್ರಮಾಣತ್ವ ವಿಶೇಷಾತ್ ಇತಿ ಯದ್ಯಪಿ. ಹೌದು, ವೇದಾಂತ ಶಾಸ್ತ್ರಕ್ಕೇನು ಕೋಡಿಲ್ಲ. ವೇದದ ಭಾಗ ವೇದಾಂತ, ವೇದದ ಭಾಗ ಕರ್ಮಕಾಂಡ. ವೇದವೇ ಅವಿದ್ಯಾ ಕಲ್ಪಿತ ಅಂತ ಹೇಳ್ತೀವಿ. ಬ್ರಹ್ಮವನ್ನ ಬಿಟ್ಟು ಬ್ರಹ್ಮಕ್ಕಿಂತ ಭಿನ್ನವಾಗಿ ಸ್ವತಂತ್ರವಾಗಿ ವೇದಗಳೂ ಇಲ್ಲ, ವೇದಾಂತಗಳು ಇಲ್ಲ, ಎಲ್ಲವೂ ಬ್ರಹ್ಮವೇ ಅನ್ನುವುದು ಸತ್ಯ. ಏನು ಉದಾಹರಣೆ ಕೊಂಡ ಇದಕ್ಕೆ?
ಒಂದು ಒಳ್ಳೆ ಚಿತ್ರ ಇದೆ, ಪಿಕ್ಚರ್ ದೊಡ್ಡದಾಗಿದೆ, 10 ಅಡಿ ಇಂಟು 15 ಅಡಿ ಇದೆ, 150 ಅಡಿ ಅದು ವಿಸ್ತಾರವಾಗಿದೆ. ಅದರಲ್ಲಿ ಶಂಕರಾಚಾರ್ಯರು, 4 ಜನ ಶಿಷ್ಯರು, ಭಗವಾನ್ ರಮಣ ಮಹರ್ಷಿಗಳು, ವೇದವ್ಯಾಸರು, ಶ್ರೀಕೃಷ್ಣ ಪರಮಾತ್ಮ ಎಲ್ಲರೂ ಬಂದು ಉಪನಿಷತ್ ಪಾಠ ಮಾಡ್ತಾ ಇದ್ದಾರೆ. 50 ಜನ ಶಿಷ್ಯರು ಕೇಳ್ತಾ ಕೂತ್ಕೊಂಡಿದ್ದಾರೆ. ಈ ಪ್ರಶ್ನೆ, ನಿಜವಾಗಿ ಯಾರಿದ್ದಾರೆ? ಶಿಷ್ಯರಂತೂ ಇಲ್ಲ. ಗುರುಗಳು ಶಂಕರಾಚಾರ್ಯರು ಕೂಡ ಆ ಪಿಕ್ಚರ್ ನಲ್ಲಿ ಕಾಗದ ಬಣ್ಣ ಬಿಟ್ಟಿಲ್ಲ, ಅವರ ಶಿಷ್ಯರು ಇಲ್ಲ. ಸರಿ, ಆ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥ ಅದೂ ನಿಜವಾಗಿಲ್ಲ. ಅರ್ಥ ಆಯ್ತಾ? ಮುಂದಕ್ಕೆ ಹೋಗ್ತೇನೆ. ಯದ್ಯಪಿ ವೇದಾಂತ ಶಾಸ್ತ್ರಮಪಿ ಅಧ್ಯಾಸ ಪುರಸ್ಕರಮೇವ ಪ್ರವೃತ್ತಂ. ಬ್ರಹ್ಮಜ್ಞಾನಿಗೆ ಎಲ್ಲವೂ ಬ್ರಹ್ಮವೇ, ಎಲ್ಲವೂ ತಾನೇ ಅಂತ ಅರ್ಥವಾದ ಮೇಲೆ ವೇದಾಂತ ಶಾಸ್ತ್ರವೂ ಕೂಡ ಬ್ರಹ್ಮಕ್ಕಿಂತ ಭಿನ್ನವಾಗಿ ಇಲ್ಲ. ಈ ವೇದಾಂತ ಹೊರಟಿದ್ದೀರ ಮತ್ತೆ, ನೋಡಪ್ಪ ನಾನ್ ನಿನಗೆ ಆತ್ಮೋಪದೇಶವನ್ನು ಮಾಡ್ತೇನೆ, ತಿಳ್ಕೊ ಅಂತ ಹೇಳ್ತಾರೆ. ಉತ್ತಿಷ್ಠತ ಜಾಗ್ರತ ಎಂದು ವೇದಾಂತಗಳು ಶಿಷ್ಯರಿಗೆ ಉಪದೇಶ ಮಾಡ್ತಾ ಇದೆಯಲ್ಲ, ಸಂತೋಷ. ಇದು ಪರಮಾರ್ಥ ದೃಷ್ಟಿಯಿಂದ ಸುಳ್ಳು, ವ್ಯಾವಹಾರಿಕ ದೃಷ್ಟಿಯಿಂದ ಸತ್ಯ ಬೈತಾ ಇದ್ದಾರೆ ಗುರುಗಳು. ಎಷ್ಟು ಚೆನ್ನಾಗಿದ್ನೆಲ್ಲ ಅವರೇ ಪಾಠ ಮಾಡಿದ್ದಾರೆ ನನಗೆ. ಯದ್ಯಪಿ ವೇದಾಂತ ಶಾಸ್ತ್ರಮಪಿ ಅಧ್ಯಾಸ ಪುರಸ್ಸರಮೇವ ಪ್ರವೃತ್ತಂ ಕುತಃ ಪ್ರಮಾಣತ್ವ ವಿಶೇಷಾತ್. ಪ್ರಮಾಣವಾಗಿರುವಿಕೆ, ಬೀಯಿಂಗ್ ಎ ವ್ಯಾಲಿಡ್ ಮೀನ್ಸ್ ಅನ್ನುವಂತಹದ್ದು ಅವಿಶೇಷವಾಗಿದೆ. ಯಾವ ವಿಶೇಷವೂ ಇಲ್ಲ. ವೇದವೂ ಪ್ರಮಾಣ, ಇಂದ್ರಿಯಗಳು ಪ್ರಮಾಣ, ಗುರುವಿನ ಮಾತು ಪ್ರಮಾಣ, ವೇದಾಂತಗಳು ಪ್ರಮಾಣ. ಈ ಪ್ರಮಾಣತ್ವ ಎನ್ನುವುದರಲ್ಲಿ ಯಾವ ವಿಶೇಷವೂ ಇಲ್ಲದ್ದರಿಂದ ವೇದಾಂತ ಶಾಸ್ತ್ರವೂ ಕೂಡ ಅಧ್ಯಾಸ ಪುರಸ್ಸರವಾಗಿದೆ ಎನ್ನುವುದು ಸತ್ಯ. ಆದರೆ ಒಂದು ವಿಶೇಷ ಉಂಟು ನೋಡಿ, ಯಾರಿಗೂ ಗೊತ್ತಿಲ್ಲ ಇದು. ಇಂದ್ರಿಯಗಳು ಅವಿದ್ಯಾ ಪುರಸ್ಸರ, ಕರ್ಮಕಾಂಡ ಶಾಸ್ತ್ರ ಅವಿದ್ಯಾ ಪುರಸ್ಸರ, ವೇದಾಂತ ಶಾಸ್ತ್ರವೂ ಅವಿದ್ಯಾ ಪುರಸ್ಸರ. ಆದರೆ ದೇರ್ ಈಸ್ ಒನ್ ಸ್ಪೆಷಾಲಿಟಿ, ಯುನೀಕ್ನೆಸ್ ಇನ್ ವೇದಾಂತ. ತಥಾಪಿ ವೇದಾಂತ ಶಾಸ್ತ್ರವೂ ಕೂಡ ಉಳಿದ ಶಾಸ್ತ್ರಗಳಂತೆ, ಉಳಿದ ಪ್ರಮಾಣಗಳಂತೆ ಅವಿದ್ಯಾ ಪುರಸ್ಸರವೇ ಆಗಿದ್ದರೂ ಇದೊಂದು ವಿಶೇಷ ಇದೆ. ತಥಾಪಿ ಏನು? ಬ್ರಹ್ಮಣ ಪ್ರಮೇಯತಾ ಮಧ್ಯಾರೋಪ ದೃಷ್ಟ್ಯ ಅಂಗೀಕೃತ್ಯ. ಬ್ರಹ್ಮಣ ಷಷ್ಠಿ ಏಕವಚನ. ಬ್ರಹ್ಮಕ್ಕೆ ಪ್ರಮೇಯತಾಂ, ಪ್ರಮೀಯತೆ ಇತಿ ಪ್ರಮೇಯಂ, ತಸ್ಯ ಭಾವಃ ಪ್ರಮೇಯತಾ ಅಥವಾ ಪ್ರಮೇಯತ್ವಂ. ವೇದಾಂತ ಶಾಸ್ತ್ರವು ಬ್ರಹ್ಮವನ್ನ ಸತ್ಯ ಎಂದು ಒಪ್ಪಿಕೊಂಡು ಬ್ರಹ್ಮವಂದೇ ಪರಮಾರ್ಥ ಅಂತ ಹೇಳ್ತಾ ಇದೆ. ಇಂಥ ಬ್ರಹ್ಮಕ್ಕೆ ಪ್ರಮೇಯತ್ವವನ್ನು ಅಧ್ಯಾರೋಪದೃಷ್ಟಿಯಿಂದಲೇ ಅಂಗೀಕೃತ್ಯ ಸ್ವೀಕಾರ ಮಾಡಿ ಒಪ್ಪಿಕೊಂಡು, ಸ್ವಾರಸ್ಯ ತುಂಬಾ ಚೆನ್ನಾಗಿದೆ. ಏಕಾಗ್ರತೆಯನ್ನು ಕೇಳ್ಬೇಕು ನಾವು ಇದನ್ನ. ನೋಡಿ, ಸದ್ಗುರು ಭಕ್ತರಾದ ಸಂಜೀವ ಮೂರ್ತಿಜಿಯವರು ಗುರುಗಳೇ ಪ್ರಸ್ತಾವನಾ ಶುರು ಮಾಡಿ ಅಂದ್ರು. ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಬ್ರಹ್ಮವನ್ನು ವೇದಾಂತ ಶಾಸ್ತ್ರವು ಪ್ರಮೇಯ ಎಂದು ಒಪ್ಪಿಕೊಂಡಿದೆ. ಪ್ರಮೇಯ ಅಂದ್ರೇನು? ಜ್ಞೇಯ, ಜ್ಞೇಯಂ, ಪ್ರಮೇಯಂ, ದೃಶ್ಯಂ, ಮಂತವ್ಯಂ, ದ್ರಷ್ಟವ್ಯಂ ಎಲ್ಲ ಒಂದೇ ಅರ್ಥ. ಎಲೆಯ ಮುಮುಕ್ಷ ಜನಗಳೇ, ಅಧ್ಯಾತ್ಮ ಸಾಧಕರೇ, ನೀವು ತಿಳಿಯಲೇಬೇಕಾಗಿರುವಂತಹ ಒಂದು ತತ್ವ ಬ್ರಹ್ಮ. ಬ್ರಹ್ಮಕ್ಕೆ ಹೆಸರು ಮಹಾಜ್ಞೇಯಂ. ನಾರಾಯಣಂ ಮಹಾಜ್ಞೇಯಂ ಅಂತ ಹೇಳ್ತೀವಲ್ಲೇ, ಮಹಾಜ್ಞೇಯಂ ದೊಡ್ಡ ಜ್ಞೇಯ ತತ್ವ. ಈ ಮಾನವ ಜನ್ಮದಲ್ಲಿ
ತಿಳಿಯಲ್ಪಡಬೇಕಾಗಿರುವಂತಹ ವಿಚಾರಗಳು ಕೋಟಿ ಕೋಟಿ ಇವೆ. ಆ ಎಲ್ಲದರ ಪೈಕಿ ಅತ್ಯಂತ ಶ್ರೇಷ್ಠವಾದ ತಿಳಿಯಲ್ಪಡಲೇಬೇಕಾಗಿರುವ ತತ್ವ ಪ್ರಮೇಯ ತತ್ವ ಬ್ರಹ್ಮ. ಬ್ರಹ್ಮ ನಿಜವಾಗಿ ಪ್ರಮೇಯವ? ಅಲ್ಲ. ಪ್ರಮಾಣಕ್ಕೆ ವಿಷಯವಾಗಿದೆಯಾ? ಅಲ್ಲ. ಪ್ರಮಾಣಗಳಿಂದ ಪರಿಚ್ಛಿನ್ನವಾಗಿದೆಯಾ? ಇಲ್ಲ. ಆದರೂ ಬ್ರಹ್ಮಕ್ಕೆ ಪ್ರಮೇಯತಾಂ. ಪ್ರಮೇಯ ಅಂದ್ರೇನು? ತಿಳಿಯಲ್ಪಡುವಿಕೆ ಅಥವಾ ಪ್ರಮಾಣಗಳಿಗೆ ವಿಷಯವಾಗಿರುವಿಕೆಯನ್ನು ಅಂಗೀಕೃತ್ಯ ಒಪ್ಪಿಕೊಂಡು ಸ್ವೀಕರಿಸಿಕೊಂಡು ಯಾವ ದೃಷ್ಟಿಯಿಂದ? ಅಧ್ಯಾರೋಪ ದೃಷ್ಟಿಯಿಂದಲೇ ಬ್ರಹ್ಮವನ್ನ ಜ್ಞೇಯ ಎಂದು ತಿಳಿಸುತ್ತದೆ ಶಾಸ್ತ್ರ. ನಾನು ಉದಾಹರಣೆ ಕೊಡ್ತೇನೆ. ಸಯೋಹಮೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ. ಬ್ರಹ್ಮವನ್ನು ಯಾರು ತಿಳಿಯುತ್ತಾರೆಯೋ ಅವರು ಬ್ರಹ್ಮವೇ ಆಗುತ್ತಾರೆ. ಬ್ರಹ್ಮವನ್ನು ಯಾರು ತಿಳಿಯುತ್ತಾರೆಯೋ ಅಂತ ಹೇಳಿದಾಗ ಎಷ್ಟು ವಿಷಯ ಇದೆ. ತಿಳಿಯುವಂಥವರು ಜ್ಞಾತಗಳು. ಅವ್ರು ಯಾವುದನ್ನು ತಿಳ್ಕೊತಾರೆ? ಬ್ರಹ್ಮವನ್ನ. ಬ್ರಹ್ಮಜ್ಞೇಯವಾಗ ಬ್ರಹ್ಮವಿದಾಪ್ನೋತಿ ಪರಂ. ಬ್ರಹ್ಮವಿತೆ. ಬ್ರಹ್ಮವನ್ನು ಬಲ್ಲವನು ಜ್ಞಾತ್ರ. ಅವನಿಗೆ ವಿಷಯವಾದದ್ದು ಯಾವುದು? ಬ್ರಹ್ಮ. ಬೇಕಾದಷ್ಟು ಕಡೆ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ. ಅರ್ಜುನನೇ, ನಾನು ನಿನಗೆ ಜ್ಞೇಯವಾದಂತಹ ಬ್ರಹ್ಮವನ್ನ ಹೇಳುತ್ತೇನೆ ಎಂದು ಭಗವಂತ. ಜ್ಞೇಯಂ ಅಂದ. ಬ್ರಹ್ಮ ಜ್ಞೇಯವ? ಜ್ಞೇಯ ಅಂದ್ರೇನು? ಜ್ಞಾತುಂ ಯೋಗ್ಯಂ ಜ್ಞೇಯಂ. ತಿಳಿಯುವುದಕ್ಕೆ ತಕ್ಕದ್ದಾಗಿರುವ ತತ್ವ. ಬ್ರಹ್ಮವನ್ನ ಯಾರಾದರೂ ಅನುಭವದಿಂದಲಾಗಲಿ ಪ್ರಮಾಣಗಳಿಂದಲಾಗಲಿ ವಿಷಯ ಮಾಡಿಕೊಂಡು ತಿಳಿಯಲು ಸಾಧ್ಯವಾ? ಇಲ್ಲ. ಆದರೂ ಸಹಿತ ವೇದಾಂತ ಶಾಸ್ತ್ರವು ಪ್ರಾರಂಭದ ಹಂತದಲ್ಲಿ ಬ್ರಹ್ಮಕ್ಕೆ ಪ್ರಮೇಯತ್ವಂ, ಬ್ರಹ್ಮವು ತಿಳಿಯಲ್ಪಡ್ತಕ್ಕ ವಸ್ತು ಅಥಾತೋ ಬ್ರಹ್ಮ ಜಿಜ್ಞಾಸ ಶುರು ಮಾಡ್ಬಿಡ್ತು. ಯಾವುದು? ಬ್ರಹ್ಮಸೂತ್ರ ಶಾಸ್ತ್ರ. ಮೊದಲನೇ ಸೂತ್ರವೇ ತಪ್ಪು. ನಿಜವಾಗಿ ನೋಡಿದರೆ ಎಲ್ಲವೂ ಬ್ರಹ್ಮವಾಗಿರುವಾಗ ಅಥ ಎಲ್ಲಿದೆ? ಅತಃ ಎಲ್ಲಿದೆ? ಬ್ರಹ್ಮ ಜಿಜ್ಞಾಸ. ಬ್ರಹ್ಮವನ್ನು ಕುರಿತು ವಿಚಾರ ಮಾಡಬೇಕು. ಯಾರು? ವಿಚಾರ ಮಾಡುವಂತಹ ಸಾಧಕರು ನಿಜವಾಗಿ ಬ್ರಹ್ಮ ಸ್ವರೂಪನೇ ಆಗಿದ್ದಾನೆ. ವಿಚಾರ ಮಾಡಲ್ಪಡಬೇಕಾಗಿರುವ ಬ್ರಹ್ಮವಂತೂ ಬ್ರಹ್ಮವಾಗಿದೆ. ಆ ಬ್ರಹ್ಮವನ್ನ ವಿಚಾರ ಮಾಡುವುದೇ ಹೊರಟಿರುವಂತ ಶಾಸ್ತ್ರವೂ ಬ್ರಹ್ಮವೇ. ಪ್ರಮಾತ ಪ್ರಮಾಣ ಪ್ರಮೇಯ ಎಲ್ಲವೂ ಬ್ರಹ್ಮವಾಗಿರ್ಬೇಕಾದ್ರೆ ಬ್ರಹ್ಮಕ್ಕೆ ಸ್ವತಂತ್ರವಾದ ಅಸ್ತಿತ್ವವಿಲ್ಲ. ಎಲ್ಲವೂ ಬ್ರಹ್ಮವೇ. ಬ್ರಹ್ಮವನ್ ಬಿಟ್ಟು ಯಾವುದೊಂದು ಇಲ್ಲ. ಆದರೂ ಬ್ರಹ್ಮಕ್ಕೆ ಪ್ರಮೇಯತಾಂ, ಜ್ಞೇಯತಾಂ, ವಿಷಯತಾಂ, ದೃಶ್ಯತಾಂ. ಸ್ತ್ರೀಲಿಂಗ. ನಪುಂಸಕಲಿಂಗದಲ್ಲಿ ಪ್ರಮೇಯತ್ವಂ. ಬ್ರಹ್ಮಕ್ಕೆ ಪ್ರಮೇಯತ್ವವನ್ನು ಅಂಗೀಕರೋತಿ ಶಾಸ್ತ್ರಂ. ಒಪ್ಕೊಂಡಿದೆ. 50 ಕಡೆ ಇದೆ. ಏನಂತ? ಬ್ರಹ್ಮವನ್ನ ತಿಳ್ಕೊಳ್ಬೇಕು. ಬ್ರಹ್ಮಜ್ಞಾನದಿಂದಲೇ ಮೋಕ್ಷವಾಗುತ್ತೆ. ಬ್ರಹ್ಮಜ್ಞಾನದಿಂದ ಅವಿದ್ಯಾ ನಿವೃತ್ತಿ ಅಂತೆಲ್ಲ ಹೇಳುತ್ತೆ. ಈ ವಾಕ್ಯಗಳಲ್ಲಿ ವೇದಾಂತ ಶಾಸ್ತ್ರವು ಬ್ರಹ್ಮಕ್ಕೆ ಪ್ರಮೇಯತ್ವವನ್ನು ಒಪ್ಪಿಕೊಂಡಿದೆ. ಒಪ್ಪಿಕೊಂಡು ಕ್ರಮಕ್ರಮೇಣ ಗ್ರಾಜುಯಲಿ ನಿಧಾನವಾಗಿ ಕ್ರಮಕ್ರಮವಾಗಿ ಪ್ರಮಾತ್ರ ಪ್ರಮಾಣ ಪ್ರಮೇಯ ವ್ಯವಹಾರಸ್ಯ ಸರ್ವಸ್ಯಾಪಿ ಅವಿದ್ಯಾ ಪ್ರತ್ಯುಪಸ್ಥಾಪಿತತ್ವಂ ವಿಜ್ಞಾಪ್ಯ. ನೋಡಿ ಮಾನವರೇ, ನೀವೆಲ್ಲರೂ ತತ್ವ ಜಿಜ್ಞಾಸುಗಳಾಗಿದ್ದೀರಾ. ಈ ಮಾನವ ಜನ್ಮದಲ್ಲಿ ನೀವೇನಾದ್ರೂ ಮಾಡಿ ಪರಬ್ರಹ್ಮವನ್ನೇ ತಿಳ್ಕೊಳ್ಬೇಕು ಅಂತ ಹೇಳ್ತು. ಆ ಗುರುಗಳ ಮಾತನ್ನ ಕೇಳಿಕೊಂಡು 100 ಜನ ಬಂದಿದ್ದಾರೆ ಗುರುಗಳ ಹತ್ತಿರಕ್ಕೆ. ಯಾಕೆ ಬಂದಿದ್ದಾರೆ? ಪ್ರಮಾತಗಳಾಗಿ ಬಂದಿದ್ದಾರೆ. ಗುರುಗಳೇ, ದಯಮಾಡಿ ತಾವು ನಮಗೆ
ಬ್ರಹ್ಮ ತತ್ವವನ್ನ ತಿಳಿಸ್ಕೊಡಿ ಅಂತ ಹೇಳ್ತಾರೆ. ಗುರುಗಳು ಬ್ರಹ್ಮನಿಷ್ಠರಾದ ಗುರುಗಳು ಅಂತಹ ಜಿಜ್ಞಾಸುಗಳಾದ ಸಾಧಕರಿಗೆ ವೇದಾಂತ ವಾಕ್ಯಗಳನ್ನೆಲ್ಲ ಉಪದೇಶ ಮಾಡ್ತಾ ಬರ್ತಾರೆ. ಆಹಾ, ಇವಾಗ ನಮಗೆ ಅರ್ಥವಾಗ್ತಾ ಇದೆ ಅಂತಾನೆ. ಒಂದು ವಾಕ್ಯ ನೋಡಿ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸ ಉ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷು ಅತಿಮುಚ್ಯ ಧೀರಾಃ ಪ್ರೇತ್ಯಾಸ್ತಾ ಲೋಕಾದಮೃತ ಭವಂತಿ. ಇದೊಂದು ಕೇನೋಪನಿಷತ್ತಿನ ವಾಕ್ಯ. ಇದನ್ನ ಗುರುಗಳು ಶಿಷ್ಯರಿಗೆ ಹೇಳ್ತಾರೆ. ಈ ವಾಕ್ಯಕ್ಕೇನು ಹೆಸರು? ಕೇನೋಪನಿಷತ್ ವೇದಾಂತ ವಾಕ್ಯಂ. ಅದನ್ನು ಕೇಳ್ತಾ ಕೇಳ್ತಾ ಶಿಷ್ಯರಿಗೆ ಅರ್ಥವಾಗ್ತಾ ಇದೆ. ಇಲ್ಲಿ ಪ್ರಶ್ನೆ, ಶ್ರೋತಸ್ಯ ಶ್ರೋತ್ರಂ, ಬ್ರಹ್ಮವು ಕಿವಿಗೆ ಕಿವಿಯಾಗಿದೆ. ಕಿವಿ ಅಂತೊಂದಿದೆಯಾ? ಬ್ರಹ್ಮವನ್ನ ಬಿಟ್ಟು ಕಿವಿ ಎನ್ನುವಂತ ದ್ವೈತ ವಸ್ತುವಿದೆಯಾ? ಇಲ್ಲ. ಕಣ್ಣಿಗೆ ಕಣ್ಣಾಗಿದೆ, ಕಣ್ಣು ಅಂತೊಂದಿದೆಯಾ? ಬ್ರಹ್ಮವನ್ನ ಬಿಟ್ಟು ಕಿವಿ ಇಲ್ಲ, ಕಣ್ಣಿಲ್ಲ, ಪ್ರಾಣವಿಲ್ಲ, ಮೂಗಿಲ್ಲ, ಮನಸ್ಸಿಲ್ಲ. ಆದ್ರೂ ಹೇಳ್ತಾ ಇದೆ. ಅವಾಗ ಶಿಷ್ಯನೇ ಮಾಡ್ತಾರೆ, ಗುರುಗಳೇ ಅರ್ಥವಾಗ್ತಾ ಇದೆ ಅಂತಾರೆ, ತಿಳ್ಕೊಳ್ತಾ ಇದೀವಿ ಅಂತಾರೆ. ಅರ್ಥವಾಯ್ತೇನಪ್ಪ, ತಿಳ್ಕೊಂಡ್ಯಾ ಅಂತ ಗುರುಗಳು ಕೇಳಿದ್ರೆ ತಿಳ್ಕೊಂಡ್ವಿ ಗುರುಗಳೇ. ಆ ತಿಳಿದುಕೊಳ್ಳುತ್ತಿರುವಂತ ಶಿಷ್ಯರಿಗೆ ಹೆಸರಾಯಿತು ಪ್ರಮಾತೃಗಳು. ಪ್ರಮಾತೃಗಳು ಅಂತಂದ್ರು ಬಂದೆ, ಜ್ಞಾತಗಳು ಅಂತಂದ್ರು ಬಂದೆ. ಇದು ಪ್ರಮೀತೆ ಇತಿ ಪ್ರಮಾತ, ಮಿಮೀತೆ ಮಿಮಾತೆ ಮಿಮತೆ, ಮಾಂಗ್ ಮಾನೆ ಧಾತು. ಪ್ರಮಾತೆ ಇತಿ ಪ್ರಮಾತಾರ. ಈ ಶಿಷ್ಯರೆಲ್ಲರೂ ಪ್ರಮಾತಗಳು. ವೇದಾಂತ ಶಾಸ್ತ್ರ ಎನ್ನುವುದು ಪ್ರಮಾಣವಾಗಿದೆ. ಬ್ರಹ್ಮವು ಪ್ರಮೇಯ. ಹೌದಾ? ಜಿಜ್ಞಾಸು ಸಾಧಕರು ಪ್ರಮಾತುಗಳಾಗಿ ಸದ್ಗುರುಗಳ ಉಪದೇಶ ರೂಪವಾಗಿರುವ ವೇದಾಂತ ವಾಕ್ಯಗಳನ್ನ ಪ್ರಮಾಣವನ್ನಾಗಿ ಬಳಸಿಕೊಂಡು ಪ್ರಮೇಯವಾದಂತಹ ಬ್ರಹ್ಮತತ್ವವನ್ನ ತಿಳ್ಕೋತಾ ಇದ್ದಾರೆ. ಶಾಸ್ತ್ರ ಇವೇನ್ ಮಾಡುತ್ತೆ? ನೀವುಗಳು ಪ್ರಮಾತುಗಳಾಗಿದ್ದೀರಾ, ಬ್ರಹ್ಮ ಪ್ರಮೇಯವಾಗಿದೆ, ಶಾಸ್ತ್ರ ಪ್ರಮಾಣವಾಗಿದೆ ಅಂತ ಹೇಳಿ ಇದನ್ ವ್ಯವಹಾರ. ಇದಕ್ಕೇನು ಹೆಸರು? ವೇದಾಂತ ವ್ಯವಹಾರ. ಹೌದಾ? 4 ಜನ ಶಿಷ್ಯರು ಬಂದಿದ್ದಾರೆ, ಒಬ್ಬ ಗುರು ಕೂತ್ಕೊಂಡಿದ್ದಾನೆ. ಗುರುಗಳೇ ಬ್ರಹ್ಮತತ್ವ ತಿಳಿಸಿ ಅಂತ ಕೇಳಿದ್ರು. ಗುರುಗಳು ಸಂತೋಷವಾಗಿ ವೇದಾಂತ ಶಾಸ್ತ್ರ ವಾಕ್ಯವನ್ನೆಲ್ಲ ಪ್ರಮಾಣವನ್ನ ಉದಾಹರಣೆ ಹೇಳ್ತಾ ಬಂದ್ರು. ಅದಕ್ಕೇನ್ ಹೆಸರಪ್ಪ ಅಂದ್ರೆ ಪ್ರಮಾತೃ ಪ್ರಮಾಣ ಪ್ರಮೇಯ ವ್ಯವಹಾರ. ಇದನ್ನ ಸರ್ವಸ್ಯಾಪಿ ಎಲ್ಲವನ್ನು, ಎಲ್ಲಾ ಪ್ರಮಾತೃಗಳು, ಬ್ರಹ್ಮ ಪ್ರಮೇಯ, ಎಲ್ಲಾ ಪ್ರಮಾಣಗಳು, ಇದೆಲ್ಲವನ್ನು ಒಟ್ಟಾಗಿ ಸರ್ವಸ್ಯಾಪಿ ಪ್ರಮಾತೃ ಪ್ರಮಾಣ ಪ್ರಮೇಯ ವ್ಯವಹಾರಸ್ಯ ಅವಿದ್ಯಾ ಪ್ರತ್ಯುಪಸ್ಥಾಪಿತತ್ವಂ ವಿಜ್ಞಾಪ್ಯ. ಈ ವ್ಯವಹಾರವೆಲ್ಲವೂ ಕೂಡ ಅವಿದ್ಯಾ ಪ್ರತ್ಯುಪಸ್ಥಾಪಿತವಾಗಿದೆ. ಅವಿದ್ಯೆಯಿಂದ ಪ್ರೊಜೆಕ್ಟೆಡ್. ಅವಿದ್ಯಾ ಇರುವುದರಿಂದಲೇ ನಿಮ್ಮಲ್ಲಿ ಪ್ರಮಾತೃತ್ವವಿದೆ. ಅವಿದ್ಯಾ ಇರುವುದರಿಂದಲೇ ಪ್ರಮೇಯ ಮಾಡ್ಕೊಂಡಿದ್ದೀರ. ಅವಿದ್ಯಾ ಇರುವುದರಿಂದಲೇ ಶಾಸ್ತ್ರವನ್ನ ನಿಮಗಿಂತ ಭಿನ್ನವಾಗಿರುವ ಪ್ರಮಾಣ ಎಂದು ಮಾಡಿಕೊಂಡಿದ್ದೀರ. ನಿಜವಾಗಿ ನೋಡಿದರೆ ಬ್ರಹ್ಮವನ್ನ ಬಿಟ್ಟು ನೀವು ಪ್ರಮಾತೃಗಳಲ್ಲ. ಬ್ರಹ್ಮವು ನಿಮಗೆ ಪ್ರಮೇಯವೂ ಅಲ್ಲ. ವೇದಾಂತ ಶಾಸ್ತ್ರವು ಬ್ರಹ್ಮಕ್ಕಿಂತ ಭಿನ್ನವಾಗಿ ಸತ್ಯವಾಗಿರುವ ಪ್ರಮಾಣವೂ ಅಲ್ಲ ಎಂದು ಸರ್ವಸ್ಯಾಪಿ ಎಲ್ಲಾ ರೀತಿಯ ಪ್ರಮಾತೃ ಪ್ರಮಾಣ ಪ್ರಮೇಯ ಈ ವ್ಯವಹಾರವನ್ನೂ ಕೂಡ ಅವಿದ್ಯಾ ಪ್ರತ್ಯುಪಸ್ಥಾಪಿತತ್ವ ವಿಜ್ಞಾಪ್ಯ. ಇದೆಲ್ಲವೂ ಕೂಡ ನಾಟಕ ಮಾತ್ರ. ಕುಟುಂಬದಲ್ಲಿ 10 ಜನ ಇದ್ದಾರೆ, ಎಲ್ಲರೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ನಾಟಕ ಮಾಡಿ ಸಂಪೂರ್ಣ ರಾಮಾಯಣ ನಾಟಕ. ಎಲ್ಲರೂ ಅಣ್ಣ ತಮ್ಮಂದಿರೇ ಅವರು. ಒಬ್ಬ ರಾಮ, ಒಬ್ಬ ರಾವಣ.
ಒಬ್ಬ ಕಂಸ, ಒಬ್ಬ ದುರ್ಯೋಧನ, ಎಲ್ಲ ಅಣ್ತಮ್ಮನೆ. ಹೇ ಕಂಸನೇ, ನೀನು ಕೊಂದು ಹಾಕ್ತೇನೆ ಅಂತಾನೆ ಕೃಷ್ಣ. ಹೇ ಕೃಷ್ಣ, ನಿನ್ನ ನಾನ್ ಕೊಂದು ಹಾಕ್ತೇನೆ ಅಂತಾನೆ. ಆ ಯುದ್ಧ ನೋಡ್ತಾ ಇದ್ದ ನಾಟಕದಲ್ಲಿ ಭಯವಾಗುತ್ತೆ ನಮಗೆ. ಅವ್ರು ನಿಜವಾಗಿ ಕಂಸನ, ನಿಜವಾಗಿ ದುರ್ಯೋಧನನ, ನಿಜವಾಗಿ ರಾಮನ, ರಾಮನಿಗಿಂತ ಭಿನ್ನವಾಗಿ ರಾವಣ ಅಂತ ಎಲ್ಲವೂ ನಾಟಕ ಮುಗಿದ ಕೂಡ್ಲೆ ಎಲ್ಲ ಕೂತ್ಕೊಂಡು ಆ ಹಿಂಬದಿಯಲ್ಲಿ ಹೊಟ್ಲಾಸಾಗಿ ಕಾಫಿ ತಿಂಡಿ ತಿಂತಾನೆ. ಅದೇ ತರ ಸರ್ವಂ ಬ್ರಹ್ಮಮಯಂ ರೇ ರೇ ಸರ್ವಂ ಬ್ರಹ್ಮಮಯಂ. ಬಾಬಾ ಬಾಬಾ, ಅದು ಆಶ್ಚರ್ಯವೇನಲ್ಲ. ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ ಅಫಾಲಲೋಚನ ಶಂಭುಃ ಭಗವಾನ್ ಬಾದರಾಯಣಃ. सूत्रभाष्य प्रणेतारो वेदान्ताब्ज प्रभाकरो वन्दे परस्परात्मानो बादरायण शङ्करो बादरायण शङ्करो. तद्वज्जीवत्वं ब्रह्मणि तद्वज्जीवत्वं तद्वज्जीवत्वं ब्रह्मणि तद्वज्जीवत्वं तद्वज्जीवत्वं ब्रह्मणि तद्वज्जीवत्वं. यद्वत्तो ये चन्द्रद्वित्वं यद्वन्मुकुरे प्रतिबिम्बत्वं. यद्वत्तो ये चन्द्रद्वित्वं यद्वन्मुकुरे प्रतिबिम्बत्वं. तद्वज्जीवत्वं ब्रह्मणि तद्वज्जीवत्वं. काणो यद्वत् नररूपत्वं भानुकरे यद्वत्तोयत्वं. स्थाणो यद्वत् नररूपत्वं भानुकरे यद्वत्तोयत्वं. तद्वज्जीवत्वं ब्रह्मणि तद्वज्जीवत्वं. शुक्तौ यद्वत् रजतमयत्वं रज्जौ यद्वत्
रजतमयत्वं रज्जो यद्वणिदेहत्वं तत्त्वजीवत्वं ब्रह्मणि तत्त्वजीवत्वम् परमहंस गुरुणा परमहंस करुणाद्वय विद्या फणिताधिकृता माया विद्या परमहंस करुणाद्वय विद्या फणिताधिकृता माया विद्या परमहंस गुरुणाद्वय विद्या फणिताधिकृता माया विद्या तद्वज्जीवत्वं ब्रह्मणि तद्वज्जीवत्वम् तद्वज्जीवत्वं ब्रह्मणि तद्वज्जीवत्वम् तद्वज्जीवत्वं ब्रह्मणि तद्वज्जीवत्वम् ನನಗೆ ಯಾರ ಮಾತು ರಮಣ ಮಾತುಗಳಾಗಲಿ ಮತ್ತೊಬ್ಬ ಅವಧೂತನ ಮಾತುಗಳಾಗಲಿ ಯಾವುದು ಆಶ್ಚರ್ಯವೇ ಅಲ್ಲ ನನಗೆ ಸುಬ್ರಾಯ ಶರ್ಮನಿಗೆ. ಯಾಕೆ ಇದರಲ್ಲಿ 64 ವರ್ಷಗಳು ಮುಳುಗಿಬಿಡಿದೆ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ಈ ಪ್ರಸ್ತಾವನಾ ಭಾಗವನ್ನ ಉಪದೇಶ ಮಾಡಿ ನನಗೆ ಒಂದೊಂದು ಮಾತು ಉಪದೇಶವೇ. ಸರ್ವಸ್ಯಾಪಿ ಪ್ರಮಾತ್ ಪ್ರಮಾಣ ಪ್ರಮೇಯ ವ್ಯವಹಾರಸ್ಯ ಅವಿದ್ಯಾ ಪ್ರತ್ಯುಪಸ್ಥಾಪಿತತ್ವಂ. ವೇದಾಂತದಲ್ಲಿ ಬಾಯಿ ಬಿಟ್ಟರೆ ಮನುಷ್ಯರು ನೀವು ಗೊತ್ತಿರ್ಬೇಕು ಏನಂತ. ಅಧ್ಯಾರೋಪ ದೃಷ್ಟಿಯಿಂದ ಬ್ರಹ್ಮನಿಷ್ಠನಾದ ಗುರುವಿಗೆ ಗೊತ್ತು ನಾನು ಶಿಷ್ಯನಲ್ಲ, ನಾನು ಗುರುವು ಅಲ್ಲ, ನಾನು ಉಪದೇಶವನ್ನು ಮಾಡ್ತಾ ಇಲ್ಲ, ನನಗಿಂತ ಭಿನ್ನವಾಗಿ ಧ್ಯೇಯವಾದ ಬ್ರಹ್ಮವೂ ಇಲ್ಲ, ಎಲ್ಲವೂ ಬ್ರಹ್ಮವಾಗಿದೆ ಎನ್ನುವ ಪೂರ್ಣಾನುಭವದಲ್ಲಿ ನೆಲೆಗೊಂಡಿದ್ದಾನೆ ಗುರು. ಆದರೆ ವ್ಯಾವಹಾರಿಕವಾಗಿ ಜಿಜ್ಞಾಸೆಗಳಿಗೋಸ್ಕರವಾಗಿ ಅಧ್ಯಾರೋಪ ದೃಷ್ಟಿಯಿಂದ ಕೂತೋಟಪ್ಪ ನೀವೆಲ್ಲ ಶಿಷ್ಯರಾಗಿದ್ದೀರ, ನಾನು ಶಿಷ್ಯನಾಗಿದ್ದೆ, ಇವಾಗ ನಾನು ಉಪದೇಶ ಮಾಡ್ತಾ ಇದ್ದೇನೆ, ನನ್ನನ್ನ ಗುರು ಅಂತ ನೀವು ತಿಳ್ಕೊಂಡಿದ್ದೀರ, ಉಪದೇಶ ಮಾಡ್ತೇನೆ. ಇಷ್ಟೆಲ್ಲ ಮಾತನಾಡುವಾಗ ಗುರುವಿಗೆ ನಗು. ನಾನು ನಾಟಕ ಮಾಡ್ತಾ ಇದ್ದೇನೆ, ನಾನು ಗುರುವಲ್ಲ, ಇವರು ಶಿಷ್ಯರಲ್ಲ, ನನಗಿಂತ ಬ್ರಹ್ಮವು ಭಿನ್ನವಾಗಿಲ್ಲ ಗೊತ್ತು. ಗೊತ್ತಿದ್ದರೂ ಉದ್ದೇಶ ಪೂರ್ವಕವಾಗಿ ಜಿಜ್ಞಾಸು ಜನಗಳಿಗೆ ತಿಳಿಸುವುದಕ್ಕಾಗಿ ಮಾಡುತ್ತಿರುವಂತಹ ನಾಟಕ. ಮುಂದಕ್ಕೆ ಹೋಗ್ಬಿಡ್ತೇನೆ. ಸರ್ವಸ್ಯಾಪಿ ಪ್ರಮಾತೃ ಪ್ರಮಾಣ ಪ್ರಮೇಯ ವ್ಯವಹಾರಸ್ಯ ಅವಿದ್ಯಾ ಪ್ರತ್ಯುಪಸ್ಥಾಪಿತತ್ವಂ. ಇದೆಲ್ಲವೂ ಕೂಡ ಅವಿದ್ಯಾ ಕಲ್ಪಿತವಾಗಿದೆ. ಕಲ್ಪಿತ ಅಂದ್ರೆ ಗಾಬರಿ ಆಗ್ಬಿಡುತ್ತೆ. ಅವಿದ್ಯಾ ಪ್ರತ್ಯುಪಸ್ಥಾಪಿತ ವ್ಯವಹಾರವೆಲ್ಲವೂ ಕೂಡ ಅವಿದ್ಯೆಯಿಂದ ಪ್ರಜೆಕ್ಟ್ ಆಗಿದೆ ಅಂತ ವಿಜ್ಞಾಪ್ಯ ವಿಶೇಷೇಣ ಜ್ಞಾಪ್ಯ ಚೆನ್ನಾಗಿ ತಿಳಿಸಿ ಅರ್ಥವಾಗುವಂತೆ ಜಿಜ್ಞಾಸು ಜನಗಳಿಗೆ ವಿಶೇಷವಾಗಿ ತಿಳಿಸಿಕೊಟ್ಟು ಮುಂದೋಡಿ. ಜಿಜ್ಞಾಸೋ ಪ್ರಮಾತೃತ್ವಮೇವ ನಿವರ್ತಯತ್. ಅದ ತಕಾರ ಮಾಡ್ಕೊಬೇಡಿ. ನಿವರ್ತಯನ್ ಪುಲ್ಲಿಂಗ ಬೇಡ, ನಿವರ್ತಯಿತು ಅನುಭವ. ಆಮೇಲೆ ಬೇಡ ಶಾಸ್ತ್ರ. ಜಿಜ್ಞಾಸೋ ಮುಮುಕ್ಷೋ
ಪ್ರಮಾತು ಎಲ್ಲ ಬಂದಿ. ಜಿಜ್ಞಾಸು, ಪ್ರಮಾತು, ಮುಮುಕ್ಷು. ಇವನಿಗೆ ಜ್ಞಾತುಂ ಇಚ್ಛೋ ಜಿಜ್ಞಾಸೋ ಜ್ಞಾತುಮಿಚ್ಚು. ಎಷ್ಟು ಜನ ಆಯ್ತು ಸ್ವಾಮಿ? ಜ್ಞಾತುಮಿಚ್ಚು ಜಿಜ್ಞಾಸು. ಗುರುಗಳೇ, ನಾ ಬ್ರಹ್ಮತತ್ವವನ್ನ ತಿಳ್ಕೊಳ್ಬೇಕು ಅಂತ ಬಂದಿದ್ದೇನೆ. ಸಂತೋಷ, ಕೂತ್ಕೊಳ್ಳಪ್ಪ, ಉಪದೇಶ ಮಾಡ್ತೀನಿ ಅಂತ ಉಪದೇಶ ಮಾಡ್ತಾ ಮಾಡ್ತಾ ಆ ಜಿಜ್ಞಾಸುವಿನಲ್ಲಿರುವ ಪ್ರಮಾತೃತ್ವಮೇವ, ಆ ಜಿಜ್ಞಾಸುವು ತನ್ನನ್ನ ಪ್ರಮಾತ ಅಂತ ಮಾಡ್ಕೊಂಡ್ ಬಂದಿದ್ದಾನೆ. ಪ್ರಮಾತು ಭಾವ ಪ್ರಮಾತೃತ್ವಂ ಅಥವಾ ಜ್ಞಾತು ಭಾವ ಜ್ಞಾತೃತ್ವಂ, ವಿಷಯಿಣ ಭಾವ ವಿಷಯಿತ್ವಂ, ಪಶ್ಯತೀತಿ ದೃಕ್ ದಿಶಃ ಭಾವ ದೃಕ್ತ್ವಂ. ನಾನು ಬ್ರಹ್ಮವನ್ನ ತಿಳ್ಕೊಳ್ಬೇಕು ಏನ್ ಬಂದಿದ್ದ ಜಿಜ್ಞಾಸು. ಅವನಲ್ಲಿ ಪ್ರಮಾತೃತ್ವವಿದೆ. ಪ್ರಮಾತೃತ್ವ ಅಂದೇನು? ನಾನು ಬ್ರಹ್ಮವನ್ನ ತಿಳಿದುಕೊಳ್ಳುವಂತ ಒಬ್ಬ ಸಾಧಕ ಅಂತ ಮಾಡ್ಕೊಂಡಿದ್ದಾನೆ. ಆ ಪ್ರಮಾತೃತ್ವವಿರುವುದರಿಂದಲೇ ಅವನು ಗುರುಗಳ ಹತ್ರಕ್ಕೆ ಬಂದು ಬ್ರಹ್ಮವನ್ನ ತಿಳ್ಕೊಳ್ಬೇಕು ಪ್ರಯತ್ನ ಮಾಡ್ತಾ ಇದ್ದಾನೆ. ಆ ಪ್ರಮಾತೃತ್ವವೇ ಅವಿದ್ಯ. ಅಹಂ ಪ್ರಮಾತ ಇತಿ ಯಃ ಆತ್ಮಾನಂ ಜಾನಾತಿ ತಸ್ಯ ಪ್ರಮಾತೃತ್ವಮೇವ ಅವಿದ್ಯ. ಈ ಪ್ರಮಾತೃತ್ವವನ್ನೇ ನಿವರ್ತಯತ್ ಕಳೆಯುತ್ತೆ ಶಾಸ್ತ್ರ. ನೀನು ಪ್ರಮಾತವಾದ ಜೀವಾತ್ಮನಲ್ಲ, ನೀನು ಯಾವ ಬ್ರಹ್ಮವನ್ನು ತಿಳ್ಕೊಳ್ಬೇಕು ಅಂತ ಬಂದಿದ್ದೀಯೋ ಆ ಬ್ರಹ್ಮವೇ ನೀನು. ಇದನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಪಾಠ ಮಾಡುವಾಗ ಬ್ರಹ್ಮಸೂತ್ರ ಭಾಷ್ಯದಿಂದ ಒಂದು ವಾಕ್ಯ ಹೇಳಿದ್ವಿ. 1:1:4 ನೋಡಿ. ಆಮೇಲೆ ತತ್ವ ಸಮನ್ವಯ ಅಂತ ಸೂತ್ರ ಅಲ್ಲಿ ಹೇಳ್ತಾರೆ. ಯಾವುದು? ಮೂರನೇ ಒಂದು ವಾಕ್ಯ, ಮೂರನೇ ಒಂದು ಶ್ಲೋಕ ಇದೆ. ಅಲ್ಲಿ ಪ್ರಮಾತೃತ್ವಮಾತ್ಮನಃ ಪ್ರಮಾತೃಮೇ ಅನ್ವೇಷ್ಟವ್ಯ. ಏನು ಶ್ಲೋಕ ಸ್ವಾಮಿ ಇದು? ಬ್ರಹ್ಮಾನಂದ ಬ್ರಹ್ಮ. ಅನ್ವೇಷ್ಟವ್ಯಾತ್ಮ ವಿಜ್ಞಾನಾತ್ ಪ್ರಾಕ್ ಪ್ರಮಾತೃತ್ವಮಾತ್ಮನಃ ಅನ್ವಿಷ್ಟ ಸ್ಯಾತ್ ಪ್ರಮಾತೈವ ಪಾಪದೋಷಾದಿವರ್ಜಿತಃ. ಒಂದೊಂದೇ ಶ್ಲೋಕವನ್ನು ಕುರಿತು 1 ಗಂಟೆ ಹೇಳಿದೆ. ಏನು ಗುರುಗಳ ವಾಕ್ಯ ಹೇಳಿ ಜ್ಞಾಪಕ ಬರ್ತಾ ಇದೆ. ಎಲ್ಲಿಯವರೆಗೆ ಇವನು ನಾನು ಅನ್ವೇಷ್ಟು ಎಂದು ಮಾಡಿಕೊಂಡು ಬ್ರಹ್ಮವನ್ನ ಅನ್ವೇಷ್ಟವ್ಯ ಮಾಡ್ಕೊಂಡು ಹುಡುಕ್ತಾ ಇದ್ದಾನೋ, ಹುಡುಕ್ತಾ ಇದ್ದಾನೆ, ವಿಚಾರ ಮಾಡು. ಅನ್ವಿಷ್ಟ ಸ್ಯಾತೆ, ಯಾವಾಗ ಬ್ರಹ್ಮವು ತಿಳಿಯಲ್ಪಟ್ಟಿತೋ ಆಗ ಹೇಳ್ತಾನೆ ಪ್ರಮಾತ ಏವ ಪ್ರಮೇಯಂ ಭವತಿ. ಅನ್ವೇಷ್ಟವ್ಯಾತ್ಮ ವಿಜ್ಞಾನಾತ್ ಪ್ರಾಕ್ ಪ್ರಮಾತೃತ್ವಮಾತ್ಮನ ಅನ್ವಿಷ್ಟ ಸ್ಯಾತ್ ಪ್ರಮಾತೈವ ಪಾಪದೋಷಾದಿವರ್ಜಿತ. ಇದು ಬ್ರಹ್ಮಸೂತ್ರ ಶಾಂಕರ ಭಾಷ್ಯ 1:1:4. ಸೂತ್ರ ಯಾವುದು? ತತ್ವ ಸಮನ್ವಯಾತ್. ಏನು ಜ್ಞಾನಿಗಳ ಮಾತನ್ನ ಅರ್ಥ ಮಾಡಿಕೊಳ್ಳುವುದೇ ಜಿಲೇಬಿ. ಬ್ರಹ್ಮೈವೇದಂ ವಿಶ್ವಂ ಅನ್ನುವುದೇ ಪರಮಾರ್ಥ. ಹಾಗಾದ್ರೆ ಇಷ್ಟೊಂದೆಲ್ಲ ಯಾಕೆ ಬರೆದ್ರಿ? ಉಪಾಯ ಸೋಮತಾರಾಯ, ಜಿಜ್ಞಾಸು ಜನಗಳಿಗೆ ತತ್ವವನ್ನ ತಿಳಿಸ್ಕೊಡ್ಬೇಕು ಅಂತ ಬರೆದಿದ್ದೇವೆಯೇ ಹೊರತುವೆ ಇದರಲ್ಲಿ ಯಾವುದು ಸತ್ಯವಲ್ಲ ಅಂದೆ. ಯಾಕೆ ಹೇಳ್ತಾ ಇದ್ದೇನೆ? ಶಾಂಕರ ಭಾಷ್ಯವನ್ನ ಅರ್ಥ ಮಾಡ್ಕೋತ ಹೋದ್ರೆ ಹೊಟ್ಟೆ ತುಂಬ ಹೋಗುತ್ತೆ. ಅನ್ವಿಷ್ಟ ಸ್ಯಾತ್, when Brahman becomes sought after, then very the knower becomes one with Brahman. The knower remains no more as the knower. ತಿಳಿಯುವುದಕ್ಕೆ ಹೊರಟಿದ್ದ ಜಿಜ್ಞಾಸು ಅವನು ಬ್ರಹ್ಮವೇ ಆಗಿಬಿಟ್ಟು ಬ್ರಹ್ಮಕ್ಕಿಂತ ಭಿನ್ನವಾಗಿ ಉಳಿದುಕೊಳ್ಳಲಾರನು. ದಯವಿಟ್ಟು ತಾವೆಲ್ಲರೂ ಕೂಡ ಭಾಗವನ್ನು ನೋಡಿ. ಬ್ರಹ್ಮಸೂತ್ರ ಭಾಷ್ಯ ಇದ್ದರೆ 3 ಶ್ಲೋಕ ಬರೆದಿದ್ದಾರೆ, ಅದ್ಭುತವಾಗಿದೆ. ಒಟ್ಟಿನಲ್ಲಿ ಶಾಸ್ತ್ರ ಮೆಲ್ಲಗೆ
ಏನ್ ಮಾಡ್ತಾ ಇದೆ? ಪ್ರಮಾತೃತ್ವಮೇವ ನಿವರ್ತಯತಿ. ಮಗು, ನೀನು ನಿನ್ನನ್ನ ಪ್ರಮಾತ ಅಂತ ಮಾಡ್ಕೊಂಡಿದೀಯ. ಪ್ರಮಾತು ಭಾವ ಪ್ರಮಾತೃತ್ವಂ. ಆ ಪ್ರಮಾತೃತ್ವವನ್ನೇ ನಿವರ್ತಯತಿ ಶಾಸ್ತ್ರಂ ತಳ್ಳಿ ಹಾಕುತ್ತೆ. ಭಗವದ್ಗೀತೆಯಲ್ಲಿ ಅರ್ಜುನನೇ ಜಿಜ್ಞಾಸು, ಮುಮುಕ್ಷು, ಶ್ರೀಕೃಷ್ಣನೇ ಆಚಾರ್ಯ, ಜಗದ್ಗುರು. ಆದರೆ ಕೃಷ್ಣನು ಮಾತ್ರ ಕೇವಲ ಸಾರಥಿಯಂತೆ ನಟಿಸಿ ಅರ್ಜುನನ ಶೋಕ ಮೋಹ ಎಂಬ ರೋಗವನ್ನು ಗುರುತಿಸಿ ವಾಸಿ ಮಾಡಿದ ಭವರೋಗ ವೈದ್ಯ. 2ನೇ ಅಧ್ಯಾಯದಲ್ಲಿ ಅರ್ಜುನನು ಶ್ರೀಕೃಷ್ಣನನ್ನು ಹೀಗೆ ಬೇಡಿಕೊಂಡಿದ್ದಾನೆ: ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಅದಕ್ಕೆ ಶ್ರೀಕೃಷ್ಣನು ಇದೇ ಅಧ್ಯಾಯದಲ್ಲಿ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೇ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ ಎಂದು ಗಹನವಾಗಿ ತಿಳಿಸಿದ್ದಾನೆ. ಅಂದರೆ ಯಾರು ತತ್ವದ ಬಗ್ಗೆ ನಿರಾಸಕ್ತರೋ ಜ್ಞಾನಿಗಳು ಅದರ ಬಗ್ಗೆ ಸದಾ ಜಾಗೃತರಾಗಿರುವರು. ಆದರೆ ಯಾರು ಕೇವಲ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಆಸಕ್ತರೋ ಜ್ಞಾನಿಗಳು ಇದರ ಬಗ್ಗೆ ಅನಾಸಕ್ತರಾಗಿರುವರು ಎಂದರ್ಥ. ಶಂಕರರಾದರೋ ತಸ್ಮಾತ್ ಗೀತಾಶಾಸ್ತ್ರೇ ಕೇವಲಾದೇವ ತತ್ವಜ್ಞಾನಾತ್ ಮೋಕ್ಷಪ್ರಾಪ್ತಿ ನ ಕರ್ಮ ಸಮುಚಿತಾತ್ ಇತಿ ನಿಶ್ಚಿತೋರ್ಥಃ ಎಂದು ನಹಿ ಆತ್ಮಸ್ವರೂಪಾಧಿಗಮೇ ಸತಿ ಪುನಃ ಪ್ರಮಾಣ ಪ್ರಮೇಯ ವ್ಯವಹಾರ ಸಂಭವತಿ. ಪ್ರಮಾತೃತ್ವಂ ಹಿ ಆತ್ಮನೋ ನಿವರ್ತಯತಿ ಅಂತ್ಯಂ ಪ್ರಮಾಣಂ ಎಂದು ಕರ್ತೃತ್ವ ಬುದ್ಧಿಯನ್ನೇ ಬಾಧ ಮಾಡಿದ್ದಾರೆ. ಅದ್ವೈತ ತತ್ವ ಅಭಯ ಸ್ವರೂಪ. ವಿಚಾರ ಮಾರ್ಗ 1ರಿಂದ ಮಾತ್ರ ಭಯ ನಿವೃತ್ತಿ. ಕೇಳೋಣ. ದಯಮಾಡೋ ದೇವ, ದಯಮಾಡೋ. ದಯಮಾಡೋ ದೇವ ನಿನ್ನಯ ಪ್ರೇಮ ಸಾರವ, ದಯಮಾಡೋ ದೇವ ನಿನ್ನಯ ಪ್ರೇಮ ಸಾರವ. ಭಯಶೂನ್ಯವಾದ ನಿರ್ದ್ವಯತಾ ವಿಚಾರವ, ಭಯಶೂನ್ಯವಾದ ನಿರ್ದ್ವಯತಾ ವಿಚಾರವ. ದಯಮಾಡೋ ದೇವ ನಿನ್ನಯ ಪ್ರೇಮ ಸಾರವ, ದಯಮಾಡೋ ದೇವ. ಎಚ್ಚರಿದ್ದು ಕಂಬುವದಚ್ಚರಿಯಿದೆ ಎಂಬುವ, ಎಚ್ಚರಿದ್ದು ಕಂಬುವದಚ್ಚರಿಯಿದೆ ಎಂಬುವ
ಬಿಡಿಸಿ ಕೊಂಬುವ ಹೆಚ್ಚಿನರಿವನೇ ಭವ ಹುಚ್ಚ ಬಿಡಿಸಿ ಕೊಂಬುವ ಹೆಚ್ಚಿನರಿವನೇ ಭವ ದಯ ಮಾಡು ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡು ದೇವ ಕನಸೆಂದಿದೆಲ್ಲವ ನೆನೆಸುತ್ತೆ ಸಲ್ಲುವ ಕನಸೆಂದಿದೆಲ್ಲವ ನೆನೆಸುತ್ತೆ ಸಲ್ಲುವ ಬಿನದದೆ ನಿಲ್ಲುವ ಮನಸೊಂದನೆ ಭವ ಬಿನದದೆ ನಿಲ್ಲುವ ಮನಸೊಂದನೆ ಭವ ದಯ ಮಾಡು ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡು ದೇವ ಬರು ನಿದ್ರೆಯೊಂದುವ ನರನಿಪ್ಪ ಚಂದವ ಬರು ನಿದ್ರೆಯೊಂದುವ ನರನಿಪ್ಪ ಚಂದವ ಮರಹಿಲ್ಲದೈದಿ ಶಂಕರನಾಗುವಂದವ ಮರಹಿಲ್ಲದೈದಿ ಶಂಕರನಾಗುವಂದವ ದಯ ಮಾಡು ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡು ದೇವ ನಿನ್ನಯ ಪ್ರೇಮ ಸಾರವ ಭಯ ಶೂನ್ಯವಾದ ನಿರ್ದ್ವಯತಾ ವಿಚಾರವ ಭಯ ಶೂನ್ಯವಾದ ನಿರ್ದ್ವಯತಾ ವಿಚಾರವ ದಯ ಮಾಡು ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡು ದೇವ You are no more the knower of Brahman, nor Brahman is a known entity to you. ನೀನು ಪ್ರಮೇಯತ್ವವಲ್ಲ ಬ್ರಹ್ಮ ಪ್ರಮೇಯವಲ್ಲ ಅಂತ ಹೇಳುತ್ತೆ. ಹೀಗೆ ಜಿಜ್ಞಾಸುವಿನ ಪ್ರವಾಸತ್ವವನ್ನೇ ನಿವರ್ತಯತೆ ತಳ್ಳಿ ಹಾಕುತ್ತಾ ಅವನ ಪ್ರಮಾತತ್ವ ಹೊರಟಾಯ್ತು. ಅವನು ತಿಳ್ಕೊಂಡ, ಓಹೋ ನಾ ತಿಳ್ಕೊಳ್ಬೇಕು ಪ್ರಮಾತ್ವ ಬಂದಿದ್ದೇನಲ್ಲ, ನಾನ್ ಪ್ರಮಾತ್ವವಲ್ಲ ಅಂತ ಗೊತ್ತಾಯ್ತು. ಬ್ರಹ್ಮಣ ಪ್ರಮೇಯತಾಮಿವ, ಇನ್ನು ಬ್ರಹ್ಮ ಪ್ರಮೇಯವಲ್ಲ. ನೋಡಿ ಇವೆಲ್ಲ ಇಂಟರ್ಲಿಂಕ್ ಅಂತ ಹೇಳ್ತಾ ಇತ್ತು ಪೂಜ್ಯ ಸದ್ಗುರು. ಪ್ರಮಾತೃ ಸತ್ಯವಾಗಿದ್ದರೆ ಬ್ರಹ್ಮ ಪ್ರಮೇಯ, ವೇದಾಂತ ಪ್ರಮಾಣ. ಯಾವಾಗ ಪ್ರಮಾತೃತ್ವವೇ ಇಲ್ಲವೋ ಇನ್ನು ಬ್ರಹ್ಮ ಹೇಗೆ ಪ್ರಮೇಯವಾದೀತು? ಯಾವಾಗ ಇವನು ಪ್ರಮಾತೃವಲ್ಲ ಬ್ರಹ್ಮ ಪ್ರಮೇಯವಲ್ಲ ಅಂತಾಯ್ತು, ಶಾಸ್ತ್ರ ಹೇಗೆ ಪ್ರಮಾಣವಾದೀತು? ಒಂದು ಉದಾಹರಣೆ ಕೊಟ್ಟಿದ್ರು ಗುರುಗಳು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಒಬ್ಬನಿಗೆ ಮದುವೆನೇ ಆಗಿಲ್ಲ. ಅವನು ಕೇಳ್ತಾ, ಅಪ್ಪ ನಿಮ್ಮ ಮಾವ ಯಾರಯ್ಯ? ಹೆಣ್ ಕೊಟ್ಟು ಮಾವ ಯಾರು? ಸ್ವಾಮಿ ಮದುವೆನೇ ಆಗಿಲ್ಲ ನನಗೆ, ಮಾವ ಇಲ್ಲ. ಆಯ್ತು, ಭಾವಮೈದ ಯಾರಪ್ಪ? ಭಾವಮೈದನೂ ಇಲ್ಲ. ಯಾಕೆ? ಮದುವೆ ಅಂತಾದರೆ ಹೆಣ್ಣು ಬಂತು, ಮದುವೆ ಆಗ. ಆಗ ಇವ್ರು ಯಾರಪ್ಪ ಅಂದ್ರೆ ಹೆಣ್ಣು ಕೊಟ್ಟ ಮಾವ, ಇವರು ನನ್ನ ಹೆಂಡತಿ ತಮ್ಮ ಅಥವಾ ಅಣ್ಣ ಅಂತ ಹೇಳ್ಬೋದು. ಯಾವಾಗ ಅವನ್ ಗೃಹಸ್ಥನೇ ಅಲ್ಲವೋ ಯಾವುದೂ ಇಲ್ಲ. ಅದೇ ಪ್ರಮಾತೃತ್ವ ಇದೆಯಾ? ಪ್ರಮೇಯ ಪ್ರಮಾಣ ಎನ್ನುವಂತ ವ್ಯವಹಾರ. ಪ್ರಮಾತೃತ್ವಮೇವ ನಿವರ್ತಯತೆ. ಜಿಜ್ಞಾಸುವಿನಲ್ಲಿರುವಂತ ಪ್ರಮಾತೃತ್ವವನ್ನೇ ತಳ್ಳಿ ಹಾಕ್ತಾ ಇದೆ. ನೀನು ನಿಜವಾಗಿ ಪ್ರಮಾತೃವಲ್ಲ. ಗುರುಗಳೇ, ನೀವು ಮೊದಲು ನನಗೆ ಬ್ರಹ್ಮವ ತಿಳ್ಕೊ ಅಂತ ಹೇಳಿದ್ರಲ್ಲ, ಅಧ್ಯಾರೋಪ ದೃಷ್ಟಿಯಿಂದ ಜಿಜ್ಞಾಸುವಿನ ಪ್ರಮಾತೃತ್ವವನ್ನೇ
ನಿವರ್ತನೆ ಮಾಡುತ್ತಾ ಅಪವಾದ ಮಾಡುತ್ತಾ ಬ್ರಹ್ಮಣ ಪ್ರಮೇಯತಾಮಿವ ಬ್ರಹ್ಮನಲ್ಲಿ ಪ್ರಮೇಯತ್ವವನ್ನು ತಳ್ಳಿ ಹಾಕುವಂತೆ ಆತ್ಮನಃ ತನ್ನ ಆತ್ಮ ಯಾರಿಲ್ಲಿ ಶಾಸ್ತ್ರವು ಆತ್ಮನಃ ತನ್ನ ಪ್ರಮಾಣತಾಮಪಿ ಪ್ರಮಾಣತ್ವವನ್ನು ಕೂಡ ನಿವರ್ತಯತಿ ತಳ್ಳಿ ಹಾಕುತ್ತದೆ. ಐ ಆಮ್ ನೋ ಮೋರ್ ಎ ವ್ಯಾಲಿಡ್ ಮೀನ್ಸ್ ಆಫ್ ಆತ್ಮತತ್ವ. ಎಲ್ಲಿ ಜಿಜ್ಞಾಸುವೆ, ನಾನ್ ನಾಟಕ ಮಾಡ್ತಾ ಬಂದೆ, ನಿಜವಾಗಿ ನಾನು ಪ್ರಮಾಣವೂ ಅಲ್ಲ. ಆತ್ಮನಃ ಪ್ರಮಾಣತ್ವ, ಶಾಸ್ತ್ರವು ತನ್ನ ಪ್ರಮಾಣತ್ವವನ್ನು ತಳ್ಳಿ ಹಾಕುತ್ತ ನೀನು ಪ್ರಮಾತ್ರವಲ್ಲ. ಜಿಜ್ಞಾಸುವಿನ ಪ್ರಮಾತತ್ವವನ್ನು ತಳ್ಳಿ ಹಾಕುತ್ತ ಬ್ರಹ್ಮವು ಪ್ರಮೇಯವೂ ಅಲ್ಲ. ಯಾಕೆ? ಪ್ರಮಾತ್ರ ಪ್ರಮಾಣ ಪ್ರಮೇಯ ಎನ್ನುವ ವ್ಯವಹಾರ ಅವಿದ್ಯಾ ಪುರಸ್ಸರ ಎಂದು ತಿಳಿಸುತ್ತಾ ಶಾಸ್ತ್ರವು ತನ್ನಲ್ಲಿರುವಂತ ಪ್ರಮಾಣತಾಮಪಿ ಪ್ರಮಾಣತ್ವವನ್ನೂ ಕೂಡ ನಿವರ್ತಯತಿ ಅಬ್ಬಾಡೆ ತಳ್ಳಿ ಹಾಕುತ್ತದೆ. ನಾನು ಪ್ರಮಾಣವಲ್ಲ, ನೀನು ಪ್ರಮಾತ್ರವಲ್ಲ, ಬ್ರಹ್ಮ ಪ್ರಮೇಯವಲ್ಲ, ಎಲ್ಲವೂ ಬ್ರಹ್ಮವೇ. ಬ್ರಹ್ಮಕ್ಕಿಂತ ಭಿನ್ನವಾಗಿ ಯಾವ ಭೇದವೂ ಇಲ್ಲ ಎಂದು ಶಾಸ್ತ್ರ ಹೇಳುತ್ತದೆ. ಇತಿ ಆದ್ದರಿಂದ ಅಂತ್ಯಂ ಪ್ರಮಾಣಂ, ವೇದಾಂತ ಶಾಸ್ತ್ರಕ್ಕೆ ಹೆಸರು ಅಂತ್ಯಂ ಪ್ರಮಾಣಂ, ಕಟ್ಟಕಡೆಯ ಪ್ರಮಾಣ. ಯಾಕೆ? ಮುಂದೆ ಪ್ರಮಾತ ಪ್ರಮಾಣ ಪ್ರಮೇಯ ವ್ಯವಹಾರವಿಲ್ಲ ಎಂದು ಅಂತ್ಯಂ ಪ್ರಮಾಣಂ ಎಂದು ಪರಿಭಾಷ್ಯತೆ. ಬ್ರಹ್ಮನ್ ಈಸ್ ಟೆಕ್ನಿಕಲಿ ಕಾಲ್ಡ್ ಅಂತ್ಯಂ ಪ್ರಮಾಣಂ. ಪರಿಭಾಷಾ ಬಹಳ ಚೆನ್ನಾಗಿದೆ. ಇದಕ್ಕೆ ಒಂದ್ ಮಾತು ಹೇಳಿದ್ರು ಪೂಜ್ಯರಾದ ಸದ್ಗುರು, ಹೇಳಪ್ಪ ಮಗು, ಪೂರ್ವ ಮೀಮಾಂಸಾ ಶಾಸ್ತ್ರವೂ ಪ್ರಮಾಣ, ಉತ್ತರ ಮೀಮಾಂಸಾ ಶಾಸ್ತ್ರವೂ ಪ್ರಮಾಣ. ಆದರೆ ಬಹಳ ವ್ಯತ್ಯಾಸ. ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ ಮೊದಲು ಇವರಿಗೆ ಕರ್ತೃತ್ವ, ಯಾರಿಗೆ? ಕರ್ಮ ಮಾಡುವಂತವರಿಗೆ. ಆಮೇಲೂ ಕರ್ತೃತ್ವ, ತಿಳಿಯುವಾಗಲೂ ಕರ್ತೃತ್ವ. ಪೂರ್ವ ಮೀಮಾಂಸಾ ದರ್ಶನದಂತೆ ಅರ್ಥ ಮಾಡಿಕೊಂಡು ಕರ್ಮಾನುಷ್ಠಾನ ಮಾಡುವಾಗಲೂ ಕರ್ತೃತ್ವ, ಸ್ವರ್ಗಲೋಕಕ್ಕೆ ಹೋಗಿ ಫಲ ಅನುಭವಿಸುವಾಗಲೂ ಕರ್ತೃತ್ವ. ಅಲ್ಲಿ ಅಧ್ಯಾಸವನ್ನು ಇಟ್ಕೊಂಡು ಅಧ್ಯಾಸದಿಂದ ಮುಂದುವರಿಯುತ್ತಾ ಫಲ ಅನುಭವಿಸುವಾಗಲೂ ಅಧ್ಯಾಸದಲ್ಲೇ ಕೂರಿಸುತ್ತೆ. ಇಡೀ ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಎಲ್ಲಿಯೂ ಕೂಡ ಆ ವ್ಯವಹಾರವನ್ನ ಅವಿದ್ಯಾ ಅಂತ ಕರೆದಿಲ್ಲ. ಆದರೆ ವೇದಾಂತ ಶಾಸ್ತ್ರದ ವೈಶಿಷ್ಟ್ಯವೇನೆಂದರೆ ಪ್ರಾರಂಭದಲ್ಲಿ ಎಲ್ಲವನ್ನು ಒಪ್ಪಿಕೊಂಡು ಮೆಲ್ಲಗೆ ನೋಡು, ಬ್ರಹ್ಮ ಪ್ರಮೇಯವಲ್ಲ, ನೀನು ಪ್ರಮಾತ್ರವಲ್ಲ, ನಾನು ಪ್ರಮಾಣವು ಅಲ್ಲ ಅಂತೇಳಿ ಶಾಸ್ತ್ರವು ಜಿಜ್ಞಾಸುಗಳ ಮನಸ್ಸಿನಲ್ಲಿರುವ ಅವಿದ್ಯಾಂಧಕಾರವನ್ನ ನೀಗಿ ಎಲ್ಲವೂ ಬ್ರಹ್ಮ, ಸರ್ವಂ ಬ್ರಹ್ಮೈವ ಎನ್ನುವಂತ ಅನುಭವದಲ್ಲಿ ಕೂರಿಸುವುದರಿಂದ ವೇದಾಂತ ಶಾಸ್ತ್ರಕ್ಕೆ ಒಂದು ಸ್ಪೆಷಲ್ ಹೆಸರು. ಏನಂತ? ಅಂತ್ಯಂ ಪ್ರಮಾಣಂ. ಮುಂದೆ ತಿಳಿದ ಮೇಲೆ ಜ್ಞಾತೇ ದ್ವೈತಂ ನ ವಿದ್ಯತೆ, ಯಾವ ದ್ವೈತವೂ ಉಳಿದು. ಇದು ವೇದಾಂತ ಶಾಸ್ತ್ರ ಪ್ರಮಾಣವಾಗಿರುವ ಬಗೆ ಅಂತ. ಎಷ್ಟು ಚೆನ್ನಾಗಿದೆ ಬಾಬಾ. ನನಗೆ ಇನ್ನೆಲ್ಲ ಪಾಠ ಮಾಡಿಬಿಟ್ಟಿದ್ದಾರೆ ಗುರು, ಯಾವುದು ಹೊಸ ವಿಚಾರವನ್ನ. ಇದಂಚ ಶಾಸ್ತ್ರಂ ಅಧ್ಯಾರೋಪಿತ ಸ್ವಪ್ರಾಮಾಣ್ಯ ದಶಾಯಾಂ ತತ್ತತ್ ಪ್ರಮಾತೃಭ್ಯಃ ಯಥಾಧಿಕಾರಂ ಬ್ರಹ್ಮಣಃ ಜೀವಾತ್ ಭಿನ್ನತ್ವಂ ಸರ್ವಜ್ಞತ್ವಂ ಸರ್ವಶಕ್ತಿತ್ವಂ ಜಗಜ್ಜನ್ಮ ಸ್ಥಿತಿಲಯ ಹೇತುತ್ವಂ ತತ್ತತ್ ಫಲಾರ್ಥಿಭಿಃ ಉಪಾಸ್ಯತ್ವಂ ತತ್ತದುಪಾಸನಾ ನಾಮರೂಪ ಗುಣಾದಿ ವಿಶಿಷ್ಟತ್ವಂ ಸರ್ವಕರ್ಮೋಪಾಸನಾ ಫಲಾಧ್ಯಕ್ಷತ್ವಂ ಸರ್ವಭೂತಾದಿವಾಸತ್ವಂ. ರಾಮ ರಾಮ. ಮುಮುಕ್ಷುಜನ ಜಿಜ್ಞಾಸ್ಯತ್ವಂ ಶಾಸ್ತ್ರ ಪ್ರಮಾಣಕತ್ವಂ ಸತ್ಯ ಜ್ಞಾನಾನಂದಾದಿ ಸ್ವರೂಪತ್ವಂ ಸರ್ವಭೂತಾಂತರಾತ್ಮತ್ವಂ ಸರ್ವಾಂತರ್ಯಾಮಿತ್ವಂ ಸರ್ವಸಾಕ್ಷ್ಯತ್ವಂ ಕೇವಲತ್ವಂ ನಿರ್ಗುಣತ್ವಂ ಚ ಉಪದಿಶತಿ ಶಾಸ್ತ್ರಂ. ಗಂಗಾ ಪ್ರವಾಹ ಓದ್ತಾ ಇದ್ರೆ ಮುಂದುವರ್ಸೋಣ ಅನ್ಸುತ್ತೆ.
ಜಗತಶ್ಚ ಪರಮೇಶಿದು ಆತ್ಮಸ್ಥಾಭ್ಯಾಂ ಸ್ವಾತ್ಮನಃ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯಾಭ್ಯಾಂ ನಾಮರೂಪಾಭ್ಯಾಂ ಅವಿದ್ಯಾ ಕಲ್ಪಿತಾಭ್ಯಾಂ ಮಾಯಾ ಶಬ್ದ ವ್ಯಪದೇಶಾಭ್ಯಾಂ ವ್ಯಾಕೃತ ಅವಸ್ಥಾಭಾಗ್ಯಾಂ ಪ್ರತೀತಿ ಮತ್ವಮುಪದಿಶತಿ. ಸಾಕು, ಏನು ಆನಂದವಾಗಿದೆ. ಜೀವಾನಂಚ ನಾಮರೂಪಕೃತ ಕಾರ್ಯಕರಣ ಸಂಘಾತವತ್ವಂ ರಾಗಾದಿ ದೋಷವತ್ವಂ ಕರ್ತೃತ್ವಂ ಭೋಕ್ತೃತ್ವಂ ಅವಸ್ಥಾತ್ರಯ ಸಂಚಾರಿತ್ವಂ ಶಾಸ್ತ್ರಾಧಿಕೃತತ್ವಂ ಕರ್ಮೋಪಾಸನಾನುಷ್ಠಾತೃತ್ವಂ ಸ್ವಾನುಷ್ಠಿತ ಫಲೋಪಭೋಗಾರ್ಥಂ ಜನ್ಮಾಂತರ ಲೋಕಾಂತರ ಗಂತೃತ್ವಂಚ ಮುಕ್ತ್ವಾ ಯಥಾ ಯಥಂ ಸಂಸಾರೇ ವಿರಕ್ತಾನಾಂ ಮುಮುಕ್ಷುತ್ವಂ ಜಿಜ್ಞಾಸುತ್ವಂ ಗುರೂಪಸರ್ಪಣಾದಿಕಂಚ ಉಪದಿಶ್ಯ ತದನು ಸರ್ವಾಧ್ಯಾರೋಪಿತ ಅಪವಾದಾವಸರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಬೇತಿ ಕುತಶ್ಚನೇತಿ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಅಸ್ಥೂಲಂ ಅನನಂ ಯತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯತ್ ವಿಜಾನಾತಿ ಸ ಭೂಮ ಅಶರೀರಂ ವಾ ವಸಂತಂ ನ ಪ್ರಿಯಾ ಪ್ರಿಯೇ ಸ್ಪೃಶತಃ ಬ್ರಹ್ಮೈವೇದಂ ವಿಶ್ವಂ ಆತ್ಮೈವೇದಂ ಸರ್ವಂ ಸ ಏಷನೇತಿ ನೇತ್ಯಾತ್ಮ ಇತ್ಯಾದಿ ವಚನೈಃ ಸರ್ವಾನಪಿ ವಿಶೇಷಾನ್ ಅಪನ್ಹೂಯ ಪರಮಾರ್ಥ ಸ್ವರಾಜ್ಯೇ ಏವ ಅಭಿಷೇಚಯತಿ ಜಿಜ್ಞಾಸೂನ್ ಅಭಿಷೇಚಯದೇವ ಚ ಸ್ವಸ್ಯಾಪಿ ಪ್ರಾಮಾಣ್ಯಂ ಅಪನ್ಹುತೆ ಶಾಸ್ತ್ರಂ ಅತ್ರ ವೇದಾಃ ಅವೇದಾ ಇತಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ಗಂಗಾ ಪ್ರವಾಹ. ಅಬ್ಬಬ್ಬಬ್ಬ, ಅಧ್ಯಾಸ ಭಾಷ್ಯವೇ ಜೋರು ಅನ್ಕೊಂಡಿದ್ದೆ ನಾನು. ಅಧ್ಯಾಸ ಭಾಷ್ಯಕ್ಕಿಂತಲೂ ಜೋರಾಗಿದೆ. ಇದು ಸುಗಮ ವ್ಯಾಖ್ಯಾನದ ಒಂದು ತುಣುಕು, ಓದ್ಬೇಕು. ಇದನ್ನು ಬಿಟ್ಟುಬಿಟ್ಟು ಏನೋ ಕಥೆ ಕಾದಂಬರಿ ರಾಮಾಯಣ ಭಾರತ ಭಾಗವತ ಪುರಾಣ ಕೇಳ್ಕೊಂಡಿದ್ರೆ ಬ್ರಹ್ಮಜ್ಞಾನವಾಗುವುದಿಲ್ಲ. ಇಂಥ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಉಪದೇಶಾಮೃತ ವಾಣಿಯನ್ನು ಶ್ರವಣ ಮಾಡುತ್ತಾ ನಾವೆಲ್ಲರೂ ಧನ್ಯರಾಗೋಣ ಎಂದು ತಿಳಿಸುತ್ತಾ ಇಲ್ಲಿಗೆ ಈ ಸುಗಮ ಪ್ರಸ್ತಾವನ ಉಪನ್ಯಾಸವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಬ್ರಹ್ಮಾನಂದ ಬ್ರಹ್ಮಾನಂದ.